ವೆಲ್ಕಮ್ ಟು ಮಂಡ್ಯ. ಇದು ನಮ್ಮೂರು, ಎಲ್ಲರೂ ನಮ್ಮವರು. ಸೊ ನಾನಿವತ್ತು ಹೋಗ್ತಿರೋದು ನಮ್ಮ ನೆಚ್ಚಿನ ಹೆಮ್ಮೆಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಗೆ ಇವತ್ತಿನ ಪಯಣ. ಬನ್ನಿ ಹೋಗೋಣ. ಅದೇನೋ ಕಣ್ರಿ, ಬೆಂಗಳೂರಿಂದ ನಮ್ಮ ಊರಿಗೆ, ಸ್ವಂತ ಊರಿಗೆ KSRTC ಬಸ್ಸಲ್ಲಿ ಹೋಗೋಂಥ ಖುಷಿ ಮತ್ತು ಇನ್ನೆಲ್ಲೂ ಸಿಗೋದಿಲ್ಲ. ಅದೆಂಥ ಫಾರಿನ್ ಟ್ರಿಪ್ಪೇ ಆಗಲಿ. ಸೊ ಆ್ಯಸ್ ಕಂಪೇರ್ ಟು ನಮ್ಮ ಊರು ಬೇರೆ ಕಡೆ ಎಲ್ಲೂ ಅಷ್ಟು ಆ ಒಂದು ಹ್ಯಾಪಿನೆಸ್ ಸಿಗೋದಿಲ್ಲ. ಯಾಕೆಂದರೆ ನಮ್ಮ ಊರಿನಲ್ಲಿ ಆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಇರುತ್ತೆ. ನಮ್ಮದು ರೂಟ್ ಅಲ್ಲಿರುತ್ತೆ. ಸೊ ಬನ್ನಿ ಇವತ್ತು ನಮ್ಮ ಊರಿಗೆ ಹೋಗೋಣ. ಸೊ ನಾನು ಮಂಡ್ಯಕ್ಕೆ ಹೋಗಿದ್ದು ಬೇರೆ ಏನೋ ಒಂದು ಕೆಲಸಕ್ಕೆ ಹೋಗಿದ್ದೆ. ಬಟ್ ಇನ್ ಬಿಟ್ವೀನ್ ಸೊ ದಾರಿನಲ್ಲಿ ಈ ದೇವಾಲಯ ಕಾಣಿಸ್ತು. ಸೊ ಇದು ತುಂಬ ಅದ್ಭುತವಾಗಿರುವಂತಹ ದೇವಾಲಯ. ಹೊರಗಡೆಯಿಂದನೇ ನೋಡಿದಷ್ಟು ನನಗೇನೋ ಒಂಥರ ಪಾಸಿಟಿವ್ ಫೀಲ್ ಬಂತು. ಸೊ ದೇವಸ್ಥಾನದ ಒಳಗಡೆ ಹೋಗಲೇಬೇಕು ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋದೆ. ಸೊ ಇದು ತುಂಬ ಐತಿಹಾಸಿಕ ದೇವಾಲಯ, ತುಂಬ ಇತಿಹಾಸ ಇದೆ. ಈ ದೇವಾಲಯದಲ್ಲಿ ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿ ನೆಲೆಸಿದ್ದಾರೆ. ಸೊ ಬನ್ನಿ ದೇವಾಲಯದ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧು ಶೆಟ್ಟಿ. ಸೊ ನಾನು ಇವತ್ತು ಬಂದಿರುವಂಥದ್ದು ಮದ್ದೂರು ತಾಲೂಕಿನ, ಅಂದರೆ ಮಂಡ್ಯದಲ್ಲಿರುವಂತಹ ಮದ್ದೂರು ತಾಲೂಕಿನ ಶ್ರೀ ಉಗ್ರ ನರಸಿಂಹ ಸ್ವಾಮಿ ದೇವಾಲಯ. ಸೊ ಈ ಒಂದು ದೇವಾಲಯಕ್ಕೆ ನಾನು ಅಬ್ಸರ್ವ್ ಮಾಡಿದ ರೀತಿ, ಸೊ ಇದು ತುಂಬ ಹಳೆಯ ದೇವಾಲಯ ಆಗಿದೆ. ಸೊ ಆಲ್ಮೋಸ್ಟು ನಾನು ಹೊರಗಡೆಯಿಂದ ನೋಡಿದಾಗಲೇ ಅನಿಸ್ತು ಇನ್ನೂ ಸ್ಪೆಷಲ್ ಪವರ್ ಇದೆ ಈ ಟೆಂಪಲಲ್ಲಿ ಅಂತ ಅಂದ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ಇವತ್ತು. ಏನಕ್ಕೆಂದರೆ ಇದು ತುಂಬ ಹಳೆ ದೇವಾಲಯ ಮತ್ತು ದೇವಸ್ಥಾನ ಕೂಡ ತುಂಬ ಚಿಕ್ಕದಾಗಿದೆ. ಹೊರಗಡೆಯಿಂದ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ, ಬಟ್ ಒಳಗಡೆ ನೋಡಿದರೆ ತುಂಬ ಚಿಕ್ಕದಾಗಿದೆ. ವಾತಾವರಣ ಅಂತೂ ತುಂಬ ಅದ್ಭುತವಾಗಿದೆ. ಸೊ ಇಲ್ಲಿ ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಹಳೆಯ ದೇವಾಲಯ ಆದರೂ ಕೂಡ ನಿಮ್ಗೆ ಅಂದ್ಕೋಬೋದು, ನಾವು ಆ್ಯಕ್ಚುಲಿ ಬೆಂಗಳೂರಿನಲ್ಲಿ ಎಷ್ಟೇ ಮಾಡರ್ನಾಗಿ, ಎಷ್ಟೇ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ರೂ ನಮಗೆ ಆ ಫೀಲ್ ಸಿಗೋಲ್ಲ. ಬಟ್ ನೀವು ಒಂದು ಕಡೆ ಬಂದುಬಿಟ್ಟು ಒಂದು ದೇವಸ್ಥಾನ, ಅಂದರೆ ಹಳೆಯ ದೇವಸ್ಥಾನ ಇರ್ತಾವಲ್ಲ, ಹಳೆಯ ಪದ್ಧತಿನ ಫಾಲೋ ಮಾಡಿರ್ತಾವಲ್ಲ, ಆ ರೀತಿ ದೇವಸ್ಥಾನದಲ್ಲಿ ಸಿಗುವಂತಹ ಫೀಲ್ ಈ ರೀತಿ ಮಾಡರ್ನ್ ಟೆಂಪಲ್ಸ್ನಲ್ಲಿ ಯಾವತ್ತೂ ಸಿಗೋದಕ್ಕೆ ಚಾನ್ಸು ಕೂಡ ಇಲ್ಲ. ಏಕೆಂದರೆ ಅಲ್ಲಿ ಒಂದು ಫೀಲ್ ಶೇರ್ ಆಗುತ್ತೆ. ಇನ್ ದ ಟರ್ಮ್ಸ್ ಮೀನ್ಸ್ ನಾನು ಹೇಳ್ತಾ ಇರೋದು ಹೆಂಗೆ ಅಂತಂದರೆ, ಒಂದು ಎಮೋಷನ್ಸ್ ಶೇರ್ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಸಿನ್ಸ್ ಓಲ್ಡ್ ಟೆಂಪಲ್ ಆಗಿರೋದ್ರಿಂದ ಸೊ ತುಂಬ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಖಂಡಿತ ಇದೆ. ಸೊ ನಾನು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನಿವತ್ತು ಬಂದಿದ್ದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೋಸ್ಕರ. ಮದ್ದೂರಲ್ಲಿ ಹಾಕ್ಕೊಂಡಿದ್ದೆ ಪಾಸ್ಪೋರ್ಟ್ ವೆರಿಫಿಕೇಷನ್. ಬಟ್ ಮಿಸ್ಸಾಗಿ ನಾನು ಮದ್ದೂರಿಗೆ ಬಂದಾಗ ನಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಬಂದುಬಿಟ್ಟು 11 o'clock ಸೊ ನಾನು ಈಗ ಆಲ್ರೆಡಿ 10 o'clock ಆಗಿರೋದ್ರಿಂದ ಇನ್ನೂ 1.5 hour ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೊಂದು ಟೆಂಪಲ್ ಇತ್ತು ಅಂತ ಅಂದ್ಬಿಟ್ಟು ವಿಸಿಟ್ ಮಾಡೋಣ ಅಂತ ಬಂದೆ. ಸೊ ಒಂದು ಒಳ್ಳೆ ಟೆಂಪಲ್ ಇದೆ, ನೀವು ಬನ್ನಿ ವಿಸಿಟ್ ಮಾಡಿ. ಸೊ ಇಲ್ಲಿಗೆ ಬರಬೇಕಂತಂದರೆ ನೀವು ಬೆಂಗಳೂರಿಗೆ ಬಂದುಬಿಟ್ಟು ಫಸ್ಟ್ ಬೆಂಗಳೂರಿಂದ ಮದ್ದೂರಿಗೆ ಬರಬೇಕು. ಸೊ ಮದ್ದೂರಿಂದ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಇಟ್ ಈಸ್ ಅರೌಂಡ್ ಒಂದು 850 ಮೀಟರ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸು. ಸೊ ತುಂಬ ಅದ್ಭುತವಾದ ದೇವಾಲಯ. ಸೊ ಐ ವಾಸ್ ವಂಡ್ರಿಂಗ್ ಲೈಕ್ ಈ ಥರ ಟೆಂಪಲ್ನ ಮಿಸ್ ಮಾಡ್ಕೋಬೇಡಿ. ಸೊ ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನಿಮಗೆ ಲೊಕೇಶನ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ದೇವಸ್ಥಾನ ನೋಡ್ತಾ ಇದ್ದರೆ ತುಂಬ ಇತಿಹಾಸ ಇದೆ ಅಂತ ಅನ್ನಿಸ್ತಿತ್ತು. ಸೊ ಬನ್ನಿ ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸೊ ಅಲ್ಲೇ ಇರುವಂತಹ ಒಬ್ಬ ಸ್ವಾಮೀಜಿನ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದೆ. ಸೊ ಅವ್ರ ದೇವಸ್ಥಾನದ ಬಗ್ಗೆ ಯಾವ ರೀತಿ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಎಲ್ಲಿ ಬರೋದು ಅಂತ. ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಮದ್ದೂರು ಟೌನ್ ಒಳಗಡೆ ಇರುವಂತಹ ಪುರಾಣ ಇತಿಹಾಸ ದೇವಾಲಯ ಮದ್ದೂರು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ಮಹಾಭಾರತದ ಅಂತ್ಯದಲ್ಲಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನ ಕೇಳ್ಕೊತಾರಂತೆ, ಭಗವಂತ ನಾನು ಎಲ್ಲ ಅವತಾರ ನೋಡಿದ್ದೀನಿ, ನರಸಿಂಹ ಅವತಾರ ನೋಡಿಲ್ಲ ಅಂತ. ಆಗ ಕೃಷ್ಣ ಪರಮಾತ್ಮರು ಉಗ್ರವಾದ ಸ್ವರೂಪ ಅಂತ ಬ್ರಹ್ಮದೇವರನ್ನ ಕರೆಸಿ ಶಿಲಾ ರೂಪದಲ್ಲಿ ತೋರಿಸಿದ್ದಾರೆ. ಅರ್ಜುನಗಾಗಿ ಮಾಡೋದ್ರಿಂದ ಈ ಕ್ಷೇತ್ರ ಅರ್ಜುನಪುರಿ ಕ್ಷೇತ್ರ ಅಂತ ಪ್ರಸಿದ್ಧಿಯಾಯಿತು.
ಅದಾದ ನಂತರ ಕಾಲವು ಗತಿಸಿದಂತೆ ಈ ದಾರಿಯಲ್ಲಿ ಕದಂಬ ಋಷಿಗಳು ಬರ್ತಾ ಇದ್ರಂತೆ. ಆಗ ಹತ್ತಿರದ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ಸೇವೆಯನ್ನು ಮುಂದುವರೆಸಿದ್ರಂತೆ. ಕದಂಬ ಋಷಿಗಳು ಆರಾಧಿಸಿದ ದಿವ್ಯ ಕ್ಷೇತ್ರ ಕದಂಬ ನದಿ ಕ್ಷೇತ್ರ ಅಂತ. ಸ್ವಾಮಿ ಕಡೆಯದಾಗಿ ರಾಜ ಮಹಾರಾಜರ ಕಾಲದಲ್ಲಿ ಮದ್ದು ಗುಂಡು ಯುದ್ಧ ಸಾಮಗ್ರಿ ತಯಾರು ಮಾಡ್ತಿದ್ದಂತೆ. ಮದ್ದಿನ ಊರು ಮದ್ದೂರು ಹೆಸರು ಶಾಶ್ವತವಾಗಿ ನೆಲೆಗೊಂಡಿದೆ. ಪ್ರಾಕಾರದಲ್ಲಿ ಸೌಮ್ಯಲಕ್ಷ್ಮಿ ನರಸಿಂಹಲಕ್ಷ್ಮಿ ಅಂತ ಇಬ್ಬರು ಅಮ್ಮನವರ ಸಾನ್ನಿಧ್ಯ ಇದೆ. ಸ್ವಾಮಿ ಈ ದೇವಾಲಯಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ? ಇದು ಮಹಾಭಾರತದ ಅಂತ್ಯ, ಈಗ ನಡೆಯುತ್ತಿರೋದು ಕಲಿಯುಗ. ಇದರ ಅಂತರ ಎಷ್ಟು ಅಂತ ಯಾರೂ ಗಣನೆ ಮಾಡೋಕ್ಕಾಗಲ್ಲ. ಆದರೆ ವಿಜ್ಞಾನಿಗಳ ಪ್ರಕಾರ ಕಲಿಯುಗ ಆರಂಭ ಆಗಿ 5,000 ವರ್ಷಗಳಾಯ್ತಂತೆ. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನರಸಿಂಹದೇವರು 5,000 ವರ್ಷಗಳ ಹಳೆಯದು ಎಂಬುದು ಪುರಾಣ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಸೊ ನಾನಿವತ್ತು ಬಂದಿರುವಂತಹದ್ದು ಮದ್ದೂರು ತಾಲೂಕಿನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಅಲ್ಲೇ ಇರುವಂತಹ ಶಿವರಾಮ್ ಅವ್ರನ್ನ ಮಾತಾಡ್ಸೋಣ. ಸರ್, ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ? ದೇವಸ್ಥಾನ ಬಗ್ಗೆ ಪುರಾತನ ಕಾಲದ ಇತಿಹಾಸನೇ ಇದೆ. ಈ ಇತಿಹಾಸ ಬಂದು 2,400 ವರ್ಷ ದೇವಸ್ಥಾನಕ್ಕೆ ಇದಕ್ಕೆ. ಅದು ನಮ್ಮ ತಾತ ಅವರೆಲ್ಲ ಮೊದಲೇ ಯಾರು ಮಾಡ್ಕೋಗಿರೋ ಇತಿಹಾಸ ಮಾಡ್ಕೋಗಿದ್ದಾರೆ. ಅಂದರೆ ಇವೆಲ್ಲ ಸರಿಯಾಗಿ ಇಂಪ್ರೂವ್ ಮಾಡಿಲ್ಲ. ಮುಜರಾಯಿ ದೇವಸ್ಥಾನ ಇಲ್ಲ, ಇಷ್ಟು ಇಂಪ್ರೂವ್ ಆಗಬೇಕಾಗಿ ಚೆನ್ನಾಗೆ ಯಾವುದು ಇಂಪ್ರೂವ್ ಆಗಲಿಲ್ಲ. ಸುಮ್ಮನೆ ಎಲ್ಲ ಬರೀ ಅದು ಮಾಡ್ತೀವಿ ಏನು ಮಾಡ್ತಾಯಿಲ್ಲ, ಇಂಪ್ರೂವ್ ಆಗಿಲ್ಲ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ? 2,400 ವರ್ಷಗಳ ಇತಿಹಾಸ ಇದೆ. 2,400 ವರ್ಷ. ಸೊ ಸ್ವಾಮೀಜಿ ಹೇಳಿದರು ಮಹಾಭಾರತ ಕಾಲದಿಂದ ಇದೆ ಅಂತ ಹೇಳ್ತಿದ್ದಾರೆ. ಅದು ಇದೆ 2,000 ಬ್ರಹ್ಮಕುಲ ಮುಖಾಂತರವಾಗಿ ವಿಗ್ರಹ ಸ್ಥಾಪನೆ ಆಗಿರೋದು ಇದು ಇದೆ. ಸೊ ಇದು ವರ್ಷಕ್ಕೊಂದ್ಸಲ ಹಬ್ಬ ಎಲ್ಲ ನಡೀತಾ ಇದೆ. ವರ್ಷಕ್ಕೋಸ್ಕರ ನಡೀತದೆ. ಜಾತ್ರೆ ಎಲ್ಲ ಮಾಡ್ತೀರಾ ಸರ್? ಜಾತ್ರೆ ಎಲ್ಲ ಉಂಟು, ರಥೋತ್ಸವ ಉಂಟು, ಜಾತ್ರೆ ನಡೀತದೆ. 10 ವರ್ಷಕ್ಕೊಂದ್ಸಲ ಮಾಡ್ತಾರೆ. 15 ದಿನ 20 ದಿನ ನಡೀತದೆ ಜಾತ್ರೆ. 10 ವರ್ಷಕ್ಕೊಮ್ಮೆ? 10 ವರ್ಷ ಒಂದು ವರ್ಷಕ್ಕೊಮ್ಮೆ. ಸೊ 1 ವರ್ಷಕ್ಕೊಮ್ಮೆ ಯಾವ ಟೈಮಿಂಗ್ಸ್ನಲ್ಲಿ ಮಾಡ್ತೀರಾ? ಇದು ಏಪ್ರಿಲ್ ಮೇ. ಸರಿ, ಇದ್ರ ದೇವಸ್ಥಾನದ ಬಗ್ಗೆ ಇನ್ನೇನು ವಿಶೇಷತೆ ಇದೆ? ಇನ್ನೇನು ವಿಶೇಷ ಇಲ್ಲ ಸರ್. ಎಲ್ಲ ಇಲ್ಲಿ ಮೊದಲೇ ಒಂದು ಹಳೆಯ ಪುರಾತನ ದೇವಸ್ಥಾನದಲ್ಲಿ ಜಾಗ ಇಟ್ಕೊಂಡಿದ್ರು. ಅದು ರಾಮ ಮಂದಿರ ಮಾಡಿಸ್ತು. ಪಕ್ಕದಲ್ಲಿ ವರಸವಿ ಆರ್ಗಾಜಿಯವರು ಇಸ್ಕೊಂಡು ಕಲ್ಲಲ್ಲಿ ಬಿಲ್ಡಿಂಗ್ ಕಿತ್ತಾಕ್ಬಿಟ್ಟು ಕಲ್ಲಲ್ಲಿ ಸ್ಥಾಪನೆ ಮಾಡಿದ್ರು. ಸರ್, ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಬೆಂಗಳೂರಿಂದ ಬರೋರಾದ್ರೆ ಸೊ ಯಾವ ರೀತಿ ಬರಬೇಕು ಅಂತ? ಟ್ರೈನಲ್ಲಿ ಬರ್ಬೋದು, ಟ್ರೈನು, ಬಸ್ ಬಸ್ ಇದೆ, ಸೌಲಭ್ಯ ಚೆನ್ನಾಗಿದೆ. ಕಾರ್ಗಳು, ವೆಹಿಕಲ್ಗಳು, ವೆಹಿಕಲ್ ಸ್ವಂತ ವೆಹಿಕಲ್ ಇದ್ರೆ ಅವ್ರು ಬರ್ಬೋದು. ಇತ್ತು ಮತ್ತೆ ಇಲ್ಲ ಸರ್, ಲೊಕೇಶನ್ ಹೇಳ್ಬಿಡಿ. ಯಾವುದಾದ್ರೂ ಬರೋರು ಇದ್ರೆ ಬರ್ತಾರೆ ದೇವಸ್ಥಾನಕ್ಕೆ. ಬಂದರೆ ಈಗ ಬಂದರೆ ಮಾಮೂಲಿ ಟಿ ವಿ ಸರ್ಕಲ್, ಕೊಲ್ಲಿ ಸರ್ಕಲಿಂದ ಬರಬೇಕು. ಅಲ್ಲಿಂದ ಟಿ ವಿ ಸರ್ಕಲಿಂದ ಬರಬೇಕು. ಸರ್, ಮದ್ದೂರಿಂದ ಎಷ್ಟು ದೂರ ಆಗುತ್ತೆ ಇದು? ಇಲ್ಲಿಗೆ 90 ಕಿಲೋಮೀಟರ್ ಆಗುತ್ತೆ. ಮದ್ದೂರಿಂದ 90 ಕಿಲೋಮೀಟರ್. 80 ಇಲ್ಲ 90. ಬೆಂಗಳೂರು 80 ಕಿಲೋಮೀಟರ್ ಆಗ್ತದೆ. ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ. ಮದ್ದೂರಿಂದ ನಡ್ಕೊಂಡು ಬರ್ಬೋದಾ ಸರ್ ಇಲ್ಲಿ? ಖುಷಿ ಬರ್ಬೋದು. ತಿರುಪತಿಗೆ ನಡ್ಕೋಯ್ತಾರೆ. ಸೊ ಇದಾಗಿಲ್ಲ. ಕಾರ್ ಮಾಡ್ತಾರೆ ಇಳಿದ್ರೆ ಎಡವನ್ಗೆ ಅಲ್ಲಿಂದ ತಿರುಗಿ ವಾಪಸ್ ಬರ್ಬೋದು. ಇಲ್ಲಾಂದ್ರೆ ಕೊಲೇಶ್ವರ ಕೇಳಿದ್ರೆ ಅಲ್ಲೇ ಬರ್ಬೋದು. ಟವರ್ ಗೆದ್ದಲು ಬಂದರೆ ಅಲ್ಲೇ ಬರ್ಬೋದು. ಸರ್ವಿಸ್ ರೋಡಲ್ಲಿ ಬರ್ಬೋದು. ಬಂದರೆ ಟೆಂಪಲ್ಗೆ ಹೋಗ್ಬೋದು, ಇತ್ತಾಗೆ ನರಸಿಂಹ ಟೆಂಪಲ್ಗೂ ಬರ್ಬೋದು. ಸರಿ ಸರ್. ಸೊ ಇದಾಗಿತ್ತು. ಇಲ್ಲಿ ನಾನು ಮಾತಾಡ್ಸಿದೆ ಆ್ಯಕ್ಚುಲಿ 1-2-3 ಜನ ಇಲ್ಲೇ ಕೂತಿದ್ರು. ಸೊ ದೇವಸ್ಥಾನದ ಬಗ್ಗೆ ಕೇಳಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಲೆಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ